ನಿಜವಾದ ಸಹೋದರತ್ವ ಯಾವುದು ನಿಮಗೆ ತಿಳಿದಿದೆಯೋ? ಅದು ಕ್ರಿಸ್ತ ಯೇಸುವಿನಲ್ಲಿರುವವರೇ. ಕ್ರಿಸ್ತನ ಹೊರತಾಗಿ ಕೇವಲ ಪಾಪಿಗಳ ಸಹೋದರತ್ವವಿರುತ್ತದೆ. ಆತ್ಮೀಯ ಮಿತ್ರರೇ, ನೀವೆಲ್ಲರೂ ದೇವರ ವಾಕ್ಯ ಅಧ್ಯಯನದಲ್ಲಿ ಸಂತೋಷ ಪಡ್ತಾ ಇದ್ದೀರಿ ಎಂದು ನಾವು ನಂಬ್ತಾ ಇದ್ದೇವೆ. ಇಂದಿನ ಅಧ್ಯಯನಕ್ಕೆ ತುಂಬ ಹೃದಯದ ಸ್ವಾಗತ. ಪೌಲನ ಸೇವೆಯ ಸಹೋದರತ್ವದ ಮುಖ, ಕ್ರಿಸ್ತನ ನಿಜವಾದ ಸಾಕ್ಷಿಯ ಬಹುಮಾನ, ಪೌಲನ ಗೌರವ ಹಾಗೂ ಸಂತೋಷವು ಯಾರು ಎಂಬ ಅತಿ ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ದೇವರ ಸಹಾಯವನ್ನು ಬೇಡಿಕೊಳ್ಳುತ್ತಾ ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದುವರಿಯುವ ಹಾಗೆ ಪೌಲನ ಸೇವೆಯ ಸಹೋದರತ್ವದ ಮುಖ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಸಭೆಯಲ್ಲಿನ ಭಾತೃತ್ವದ ಸೇವೆಯ ಮುಖವು ಕುಟುಂಬದಲ್ಲಿ ಪ್ರತಿಫಲಿಸುತ್ತದೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೌದು ಸಹೋದರರೇ, ನೀವು ಯೂದಾಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಸಭೆಗಳನ್ನು ಅನುಸರಿಸುವವರಾದಿರಿ. ಅವರು ಯಹೂದ್ಯರಿಂದ ಅನುಭವಿಸಿದಂಥ ಕಷ್ಟಗಳನ್ನು ನೀವು ನಿಮ್ಮ ಸ್ವದೇಶದವರಿಂದ ಅನುಭವಿಸಿದಿರಿ ಎಂಬುದಾಗಿ. ಸಹೋದರರೇ, ಇತರರನ್ನು ನಮ್ಮ ಸಹೋದರರನ್ನಾಗಿ ಮಾಡುವುದು ಯಾವುದು? 2 ಸಂಗತಿಗಳಿವೆ. ಯಾವುದೇ ಜನಾಂಗ ಬಣ್ಣಗಳ ಭೇದವಿಲ್ಲದೆ ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ. ಈ ಮಾತಿಗೆ ಯಾರೂ ಹೊರತಾಗಿಲ್ಲ. ಇದು ಪಾಪಿಗಳ ಸಹೋದರತ್ವವಾಗಿದೆ. ಇದು ಪಾಪಿಗಳ ಸಹೋದರತ್ವವಾದ್ದರಿಂದ ಇಷ್ಟಪಡುವಂಥದ್ದಲ್ಲ. ಪರಸ್ಪರ ನಾವು ನಂಬಿಕೆಗೆ ಯೋಗ್ಯರಾಗಿರುವುದಿಲ್ಲ. ಪ್ರಿಯರೇ, ಥೆಸಲೋನಿಕದವರನ್ನು ಸಹೋದರರನ್ನಾಗಿ ಒಟ್ಟು ಸೇರಿಸಿದ್ದು ಯಾವುದು? ಕಷ್ಟಗಳನ್ನು ನೀವು ನಿಮ್ಮ ಸ್ವದೇಶದವರಿಂದ ಅನುಭವಿಸಿದಿರಿ ಎಂಬುದಾಗಿ ನಾವು ನೋಡುವಾಗ, ಥೆಸಲೋನಿಕ ಸಭೆಯಲ್ಲಿನ ಹೆಚ್ಚಿನವರು ಯಹೂದ್ಯರಲ್ಲದ ಅನ್ಯ ಜನರಾಗಿದ್ದರು. ಅವರು ಈಗಾಗಲೇ ಹಿಂಸೆಗಳನ್ನು ಅನುಭವಿಸುತ್ತಿದ್ದರು. ಆದರೆ ಇದು ಇನ್ನೂ ಮಹಾಚಕ್ರವರ್ತಿಗಳಿಂದುಂಟಾದ ಹಿಂಸೆಯಲ್ಲ. ಥೆಸಲೋನಿಕದವರಿಗೆ ಮಾತ್ರ ಈ ಹಿಂಸೆ ಇತ್ತು. ಪೌಲನು ಅವರಿಗೆ ಹೇಳಬಲ್ಲವನಾಗಿದ್ದೇನೆಂದರೆ, ನಿಮಗೆ ಹಿಂಸೆಯುಂಟಾಗುವುದಕ್ಕಿಂತ ಮೊದಲೇ ಯೆರೂಸಲೇಮಿನ ಸಹೋದರರಿಗೆ ಅವರ ಸ್ವಜನರಿಂದಲೇ ಹಿಂಸೆ ಆರಂಭವಾಗಿರುತ್ತದೆ. ಈ ಹಿಂಸೆಯು ನಿಮ್ಮನ್ನು ಒಂದಾಗಿರಿಸುತ್ತದೆ, ಒಂದಾಗಿ ಹಿಡಿಯುತ್ತದೆ. ಅವರು ಹಿಂಸೆಯಲ್ಲಿ ಸಹೋದರರಾಗಿದ್ದರು. ಪ್ರಿಯರೇ, ಹಿಂಸೆಯು ವಿಶ್ವಾಸಿಗಳನ್ನು ಒಂದಾಗಿ ಹಿಡಿದಿರುವ ಬಂಧವಾಗಿರುತ್ತದೆ. ಪೇತ್ರನು ತನ್ನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನಭಾವವು ಉಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು ಮಾಡದೆ, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಭಾಗ್ಯವಾಗಿ ಹೊಂದುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸದ ನಮ್ಮ ಜೀವಿತದಲ್ಲಿ ನಾವು ಮುನ್ನಡೆಯುವಾಗ ನಮಗೆ ಬರುವ ಹಿಂಸೆಗಳು ಹೊರಗಿನವರಿಗಿಂತಲೂ ಒಳಗಿನಿಂದಲೇ ಬರುತ್ತದೆ. ಅದು ನಮ್ಮ ಮನೆಯಲ್ಲಿರಬಹುದು, ಕುಟುಂಬದಲ್ಲಿರಬಹುದು, ಸಭೆಗಳಲ್ಲಿ ಇರಬಹುದು. ಇದರಿಂದಾಗಿ ನಾವು ನಂಬಿಕೆಯನ್ನು ಕಳೆದುಕೊಳ್ಳುವ, ವಿಶ್ವಾಸವನ್ನು ತೊರೆಯುವ ಸಂದರ್ಭಗಳು ಬರುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಏಕ ಮನಸ್ಸುಳ್ಳವರಾಗಿರಿ ಎಂದು. ಅದು ಹೇಗೆ ಎಂಬುದಾಗಿ ನೋಡುವಾಗ, ಸಹೋದರರಲ್ಲಿ, ಅಂದರೆ ಸಹೋದರತ್ವ, ಆ ಬಾಂಧವ್ಯದಲ್ಲಿ ನಡೆಯುವವರಾಗಬೇಕು. ಸಹೋದರರ ಜೊತೆಯಲ್ಲಿ ಪ್ರೀತಿಯಲ್ಲಿ ದೀನ ಭಾವವುಳ್ಳವರಾಗಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಇತರರನ್ನು ನಾವು ಆಶೀರ್ವದಿಸುವವರಾಗಬೇಕು. ಪ್ರಿಯರೇ, ಹಿಂಸೆಗಳ ಸಂದರ್ಭದಲ್ಲಿ ಈ ಬಾಂಧವ್ಯವು ನಮ್ಮ ಸಂಬಂಧವನ್ನು ಗಟ್ಟಿಪಡಿಸುತ್ತದೆ ಅಥವಾ ಸ್ಥಿರಪಡಿಸುತ್ತದೆ ಹಾಗೂ ಒಂದಾಗಿ ಹಿಡಿಯುವ ಬಂಧವಾಗುತ್ತದೆ. ನಮ್ಮೊಳಗೆ
ಸಹೋದರತ್ವ ಭಾವನೆಯುಳ್ಳ ಜೀವಿತ ಇಲ್ಲದಿದ್ದರೆ? ಹಿಂಸೆಗಳು ಬಂದಾಗ ನಾವು ಚದರಿ ಹೋಗುತ್ತೇವೆ, ಒಬ್ಬರೊಬ್ಬರು ಹಿಡಿದುಕೊಡುತ್ತೇವೆ, ವಿಶ್ವಾಸವನ್ನು ಕಳಕೊಳ್ಳುತ್ತೇವೆ. ನಮ್ಮ ಸಹೋದರತ್ವವು ಹಿಂಸೆಯ ಸಮಯದಲ್ಲಿ ಒಂದಾಗಿ ಹಿಡಿಯುವ ಬಂಧವಾಗಬೇಕು. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೇಗೆಂದರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಚೀ ನೀಚ ಅನ್ನುವವನು ಮಹಾಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂಬುದಾಗಿ. ಪ್ರಿಯರೇ, ಸಹೋದರತ್ವ ಎಷ್ಟು ಅಮೂಲ್ಯವಾದದ್ದು, ಗಂಭೀರವಾದದ್ದು, ಬೆಲೆಯುಳ್ಳದ್ದು ಎಂಬುದಾಗಿ ಯೇಸು ತಿಳಿಸಿದ್ದಾನೆ. ವಾಕ್ಯದಲ್ಲಿ ಕೇಳಿದ ಹಾಗೆ ಸಹೋದರರ ಮೇಲೆ ಸಿಟ್ಟುಗೊಳ್ಳುವವನು ಚೀ ನೀಚ ಮೂರ್ಖ ಅನ್ನುವವನು ನ್ಯಾಯ ವಿಚಾರಣೆಗೆ ಒಳಗಾಗುತ್ತಾನೆ. ಅದೇ ಸಮಯದಲ್ಲಿ ಸಹೋದರರೊಂದಿಗೆ ಅನ್ಯೋನ್ಯತೆ ಇಲ್ಲದಿದ್ದಲ್ಲಿ, ದ್ವೇಷಗಳು, ವಿರೋಧಗಳು ಇರುವುದಾದರೆ ಅಂಥವರು ದೇವರಿಗೆ ನೀಡುವ ಕಾಣಿಕೆಯು ಅದು ಆತನಿಗೆ ಅಸಹ್ಯವಾಗಿರುತ್ತದೆ. ಮೊದಲು ನಾವು ದೇವರೊಂದಿಗೆ ಹಾಗೂ ಸಹೋದರರೊಂದಿಗೆ ಸಮಾಧಾನವಾಗಬೇಕು, ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳಬೇಕು. ಇದು ದೇವರು ಮೆಚ್ಚುವಂತಾದ ಪ್ರಿಯರೇ. ಆನಂತರ ನಾವು ಕಾಣಿಕೆ ಸಮರ್ಪಿಸಿದರೆ ಅದು ಆಶೀರ್ವಾದದಾಯಕವಾಗುತ್ತದೆ. ಈ ವಾಕ್ಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದು ಎಷ್ಟೋ ಒಳ್ಳೆಯದು. ಯಾಕಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ತಪ್ಪುವವರೇ ಆಗಿದ್ದೇವೆ. ಸಹೋದರತ್ವವು ಹಿಂಸೆಯಲ್ಲಿ ವಿಶ್ವಾಸಿಗಳನ್ನು ಬಿಗಿಯಾಗಿ ಹಿಡಿಯುವ ಬಂಧವಾಗಬೇಕು. ಆದರೆ ಸಹೋದರರಾದ ನಮ್ಮ ಮಧ್ಯದೊಳಗೆ ಏಕತೆ ಇಲ್ಲದಿದ್ದರೆ, ಪ್ರೀತಿ ವಿಶ್ವಾಸಗಳು ಕ್ಷಮಾಪಣೆಗಳು ಇಲ್ಲದಿರುವುದಾದರೆ ಸೈತಾನನು ಕಾರ್ಯ ಮಾಡುತ್ತಾನೆ. ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ಕೀರ್ತನೆ 133 1ನೇ ವಚನದಲ್ಲಿ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ. ಹೌದು ಪ್ರಿಯರೇ, ಇದು ಎಷ್ಟು ಅದ್ಭುತವಾದ ವಚನವಲ್ಲವೇ? ಒಂದಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು, ಅಗತ್ಯವಾದದ್ದು ಆಗಿದೆ. ಆದರೆ ಈ ದಿನಗಳಲ್ಲಿ ಸೈತಾನನು ಒಗ್ಗಟ್ಟನ್ನು ಮುರಿಯಲು ಪ್ರಯತ್ನಿಸುವಾಗ, ಹಿಂಸೆಗಳಲ್ಲಿ ಸಹೋದರತ್ವವನ್ನು ತ್ಯಜಿಸುವಂತೆ ಮಾಡಲು ಪ್ರಯತ್ನಿಸುವಾಗ ನಾವು ಎಚ್ಚರವಾಗಿರೋಣ. ಯೇಸು ಕ್ರಿಸ್ತನ ಐಕ್ಯತೆಯಲ್ಲಿ, ಸಹೋದರತ್ವದ ಬಲದಲ್ಲಿ, ಸುಖ ದುಃಖದಲ್ಲಿ, ಸಂತೋಷ ನಲಿವಿನಲ್ಲಿ, ಸುವಾರ್ಥ ಸೇವೆಯಲ್ಲಿ, ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ ಒಂದಾಗಿ ನಿಲ್ಲೋಣ, ಬಲವಾಗಿ ಕಾರ್ಯ ಮಾಡೋಣ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಬರೆದದನ್ನು ನೋಡೋಣ. ಅಲ್ಲಿ ಹೀಗೆ ಬರೆದಿದೆ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ಆತ್ಮಗಳನ್ನು ಶುದ್ಧ ಮಾಡಿಕೊಂಡದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿ ಯಥಾರ್ಥವಾಗಿಯೂ ಪ್ರೀತಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಹೋದರರ ಪ್ರೀತಿ ನಿಜವಾಗಿಯೂ ಎಲ್ಲವನ್ನು ಒಂದಾಗಿ ಮಾಡುತ್ತದೆ. ಲೋಕದ ಕೆಲವು ವಿಚಾರಗಳಲ್ಲಿ ಸಭೆಯು ಹೀಗೆ ಒಂದಾಗಿರುವುದಿಲ್ಲ. ಇದರ ಕಾರಣವು ಧರ್ಮೋಪದೇಶಕಾಂಡ ಪುಸ್ತಕ 32ನೇ ಅಧ್ಯಾಯ 15ರಲ್ಲಿ ಬರೆದುದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಇಸ್ರಾಯೇಲ್ಯರ ಕುರಿತಾಗಿ ಹೇಳಲ್ಪಟ್ಟದ್ದೇ ಆಗಿರುತ್ತದೆ. ಆದರೆ ಯೇಷೂರನು ಚೆನ್ನಾಗಿ ತಿಂದು ಕೊಬ್ಬಿ ಅಗಡಾಗಿ ಎಂಬುದಾಗಿ ನೋಡುತ್ತೇವೆ. ಅವರಿಗೆ ಸಮೃದ್ಧಿಯ ಕಾಲ ಬಂದಿತ್ತು, ಅದರಿಂದಾಗಿ ಕೊಬ್ಬಿ ಹೋದರು. ಹಲವು ದೇಶಗಳ ಸಭೆಗಳು ಸಮೃದ್ಧಿಯಾಗಿ ಜೀವಿಸುತ್ತಿವೆ, ಆದರೆ ಬೇಗದಲ್ಲೇ ಹಿಂಸೆಯುಂಟಾಗುತ್ತದೆಂದು ನಾನು ಭಾವಿಸುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಭೆಯಲ್ಲಿ ಅನೇಕರು ಭಕ್ತಿ ಸಂಜೀವನಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅನೇಕ ಪ್ರಾರ್ಥನಾ ಗುಂಪುಗಳು ಕ್ರಮವಾಗಿ ಸೇರಿ ಬಂದು ಭಕ್ತಿ ಸಂಜೀವನಕ್ಕೋಸ್ಕರ
ಪ್ರಾರ್ಥಿಸುತ್ತಿರುತ್ತಾರೆ. ಆದರೆ ಮತ್ತೆ ಭಕ್ತಿ ಸಂಜೀವನ ಉಂಟಾಗುವಂತೆ ಹಿಂಸೆ ಬರಲಿ ಎಂದು ಅವರ್ಯಾರೂ ಪ್ರಾರ್ಥಿಸುತ್ತಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಭಕ್ತಿ ಸಂಜೀವನ ಉಂಟಾಗುತ್ತದೆಂದು ನಾನು ನೆನೆಸುವುದಿಲ್ಲ. ಇತ್ತೀಚೆಗೆ ದೇವರ ವಾಕ್ಯದ ಮೇಲಿನ ಆಸಕ್ತಿ ಹೆಚ್ಚಾಗುತ್ತಿದೆ. ಇದನ್ನೇ ಕೆಲವರು ಭಕ್ತಿ ಸಂಜೀವನವೆನ್ನುತ್ತಾರೆ. ಆದರೆ ನಾನು ಹಾಗೆ ನೆನೆಸುವುದಿಲ್ಲ. ಸಭೆಯಲ್ಲಿ ಭಕ್ತಿ ಸಂಜೀವನ ಉಂಟಾದರೆ ನಾವೆಲ್ಲರೂ ಅದನ್ನು ತಿಳಿಯುತ್ತೇವೆ. ಯಾರೂ ಕೂಡ ಇದು ಭಕ್ತಿ ಸಂಜೀವನವೋ ಎಂದು ಕೇಳಬೇಕಾಗಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆದರೆ ಸಭೆಗೆ ಹಿಂಸೆಯುಂಟಾದರೆ ಆಗ ವಿಶ್ವಾಸಿಗಳೆಲ್ಲರೂ ಒಂದಾಗುತ್ತಾರೆ ಎಂದು ನಾನು ನಂಬುತ್ತೇನೆ. ನಾವು ಒಬ್ಬರೊಂದಿಗೊಬ್ಬರು ಕಚ್ಚಾಡುವುದನ್ನು ಬಿಟ್ಟು ಬಿಡುತ್ತೇವೆ. ಪ್ರತಿಯೊಬ್ಬ ದೇವರ ಮಗುವು ನಮ್ಮ ಸಹೋದರನೆಂದು ನಾವು ತಿಳ್ಕೊಳ್ಳುತ್ತೇವೆ. ಕೆಲವು ವಿಚಾರಗಳಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು. ಆದರೆ ಕರ್ತನಾದ ಯೇಸುವಿನಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯೂ ನನ್ನ ಸಹೋದರನಾಗಿದ್ದಾನೆ. ಪ್ರಿಯರೇ, ನಾವು ದೇವರ ಕುಟುಂಬದಲ್ಲಿದ್ದೇವೆ. ಇದನ್ನು ನಾವು ಜಗತ್ತಿಗೆ ಪ್ರತಿಬಿಂಬಿಸಬೇಕಾಗಿದೆ. ಸಭೆಯು ಇದನ್ನು ನಿಜವಾಗಿ ಪ್ರತಿಬಿಂಬಿಸುವಾಗ ಭಕ್ತಿ ಸಂಜೀವನ ಉಂಟಾಗುತ್ತದೆ. ಆದರೆ ನಾವು ಭಕ್ತಿ ಸಂಜೀವನಕ್ಕಾಗಿ ಪ್ರಾರ್ಥಿಸುತ್ತಾ ಅಡ್ಡದಾರಿ ಹಿಡಿಯುತ್ತೇವೆ. ಆದರೆ ಭಕ್ತಿ ಸಂಜೀವನ ಉಂಟಾಗಲು ಅಗತ್ಯವಿರುವ ಪರಿಸ್ಥಿತಿಗಾಗಿ ಯಾಕೆ ನಾವು ಪ್ರಾರ್ಥಿಸುವುದಿಲ್ಲ? ಮನುಷ್ಯನು ಅಂಕೆ ಮೀರಿದಾಗ ಕೆಲವೊಮ್ಮೆ ಭಕ್ತಿ ಸಂಜೀವನ ಉಂಟಾದದ್ದಿದೆ. ಪ್ರಿಯರೇ, ವೆಸ್ಲಿಯ ಕಾಲದಲ್ಲಿ ಮಹಾ ಆತ್ಮಿಕ ಚಳುವಳಿಯು ಜನರಲ್ಲಿ ಕ್ರಾಂತಿಯ ಮನೋಭಾವನೆ ಮಿತಿಮೀರಿದಾಗ ಉಂಟಾಯಿತು. ಭಕ್ತಿ ಸಂಜೀವನ ಉಂಟಾಗಬೇಕಾದರೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿಗೆ ನಾವು ಬಹಳ ದೂರವಾಗಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ನೋಡೋಣ. ಆ ಯೆಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಅನ್ಯಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪಕೃತ್ಯಗಳನ್ನು ಎಲ್ಲ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಅತಿ ವಿಶೇಷವಾದ ವಚನವೆಂದು ನಾನು ತಿಳಿಯುತ್ತೇನೆ. ಅದು ವಿಶೇಷವಾದ ಒಂದು ಸೂತ್ರವನ್ನು ಪ್ರಕಟಿಸುತ್ತದೆ. ದೇವರು ಪಾಪವನ್ನು ತುಂಬ ಬೆಳೆಯುವುದಕ್ಕೆ ಬಿಡುತ್ತಾನೆ. ಪ್ರವಾದಿಗಳು ಇದಕ್ಕೆ ಉಪಯೋಗಿಸಿದ ಹೋಲಿಕೆ ಅಪರಾಧದ ಪಾತ್ರೆ ತುಂಬಬೇಕಾಗಿದೆ. ದೇವರು ಈ ಪಾತ್ರೆ ತುಂಬುವುದಕ್ಕೆ ಬಿಡುತ್ತಾನೆ. ದೇವರಿದನ್ನು ತಡೆಯುವುದಿಲ್ಲ. ಇಲ್ಲವಾದರೆ ಸೈತಾನನಿಗೆ ದೇವರು ನನ್ನನ್ನು ಬಿಡಲಿಲ್ಲ, ನನಗೆ ಒಂದು ಅವಕಾಶ ಕೊಡಲ್ಪಡಲಿಲ್ಲ ಎಂದು ಹೇಳುವುದಕ್ಕೆ ಅವಕಾಶವಾಗಬಾರದು. ಪ್ರಿಯರೇ, ಮಹಾಸಂಕಟ ಕಾಲದಲ್ಲಿ ದೇವರು ಸೈತಾನನಿಗೆ ಪೂರ್ಣ ಅವಕಾಶ ಕೊಡುತ್ತಾನೆಂದು ನಾನು ತಿಳಿಯುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಕ್ರಿಸ್ತನ ನಿಜವಾದ ಸಾಕ್ಷಿಯ ಬಹುಮಾನ ಎಂಬ ವಿಚಾರವನ್ನು ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ನಾವಂತೂ ದೇಹದಲ್ಲಿ ಮಾತ್ರ ನಿಮ್ಮನ್ನು ಸ್ವಲ್ಪ ಕಾಲ ಅಗಲಿದರೂ ಹೃದಯದಲ್ಲಿ ಅಗಲದೆ ನಿಮ್ಮ ಮುಖವನ್ನು ನೋಡುವುದಕ್ಕೆ ಅತ್ಯಾಶೆಯಿಂದ ಬಹಳ ಪ್ರಯತ್ನ ಮಾಡಿದೆವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಎಂದು ಮತ್ತೊಮ್ಮೆ ಅದೇ ಮಾತು. ಇದು ನಿಜವಾದ ಸಹೋದರತ್ವವಾಗಿದೆ. ಇದು ನಿಜವಾದ ಸಭಾ ಐಕ್ಯತೆಯ ಕಾರ್ಯ. ಒಬ್ಬನು ಕ್ರಿಸ್ತ ಯೇಸುವಿನಲ್ಲಿರುವಾಗ ಅವನು ಕ್ರಿಸ್ತನಲ್ಲಿರುವವರೆಲ್ಲರಿಗೂ ಸಹೋದರನಾಗಿರುತ್ತಾನೆ. ಕ್ರಿಸ್ತನ ಹೊರತಾಗಿ ಕೇವಲ ಪಾಪಿಗಳ ಸಹೋದರತ್ವವಿರುತ್ತದೆ. ದೇಹದಲ್ಲಿ ಮಾತ್ರ ನಿಮ್ಮನ್ನು ಸ್ವಲ್ಪ ಕಾಲ ಅಗಲಿದರೂ ಹೃದಯದಲ್ಲಿ ಅಗಲದೆ ಎಂಬ ವಿಚಾರವನ್ನು ನಾವು ನೋಡುವಾಗ ಪೌಲನ ವಿಚಾರದಲ್ಲಿ ಇದೆಷ್ಟು ಅಂದವಾಗಿದೆಯಲ್ಲವೇ? ಅವನು ಥೆಸಲೋನಿಕವನ್ನು ಬಿಟ್ಟು ಹೋಗಿದ್ದರೂ ಅವನ ಹೃದಯ ಇನ್ನೂ ಅಲ್ಲೇ ಇತ್ತು. ಅವನಿಗೆ ಈ ಕ್ರೈಸ್ತರನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸಿರಲಿಲ್ಲ. ಅವರನ್ನು ಪುನಃ ನೋಡಬೇಕೆಂದು
ಆಶೆಪಟ್ಟನು, ನೋಡಿದನೂ ಕೂಡ. ಪ್ರಿಯರೇ, ಮುಂದಕ್ಕೆ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ, ಯಾಕೆಂದರೆ ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು. ಹೇಗೂ ಪೌಲನೆಂಬ ನಾನು ಒಂದೆರಡು ಸಾರಿ ಬರುವುದಕ್ಕಿದ್ದೆನು, ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು ಎಂಬುದಾಗಿ. ಪ್ರಿಯರೇ, ಥೆಸಲೋನಿಕಕ್ಕೆ ಹೋಗದಂತೆ ತನ್ನನ್ನು ತಡೆದದ್ದು ಸೈತಾನನೇ ಎಂಬುದನ್ನು ಪೌಲನು ತಿಳಿದುಕೊಂಡನು. ಸೈತಾನ ಎಂಬ ಪದದ ನಿಜವಾದ ಅರ್ಥ ವಿರೋಧಿ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ದೇವರ ವಾಕ್ಯ ಪ್ರಸಾರಣೆಯ ಪ್ರತಿಯೊಂದು ಕಾರ್ಯಕ್ರಮವನ್ನು ಸೈತಾನನು ತಡೆಯಲು ಪ್ರಯತ್ನಿಸುತ್ತಾನೆ. ನಾವು ಇದಕ್ಕೆ ಅನೇಕ ಉದಾಹರಣೆಗಳನ್ನು ನೋಡಿದ್ದೇವೆ. ಕೆಲವೊಮ್ಮೆ ನಮ್ಮ ಬೈಬಲ್ ಬೋಧನಾ ಕಾರ್ಯಕ್ರಮವು ತುಂಬ ಜನರಿಗೆ ತಲುಪುವಂತೆ ನಡೆಯುತ್ತಿರುತ್ತದೆ. ಆದರೆ ಒಮ್ಮೆ ಒಬ್ಬ ದೇವರಿಲ್ಲದ ವ್ಯಕ್ತಿ ಪ್ರಸಾರ ಕೇಂದ್ರವನ್ನು ತಾನು ತೆಗೆದುಕೊಂಡು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ತೆಗೆದುಬಿಟ್ಟನು. ಇದು ವಿರೋಧಿಯಾದ ಸೈತಾನನ ಕೆಲಸವೇ ಆಗಿದೆ. ಪ್ರಿಯರೇ, ದೇವರ ವಾಕ್ಯವು ಪ್ರಸಾರವಾಗುವುದು ಅವನಿಗೆ ಇಷ್ಟವಿಲ್ಲ. ಮುಂದಕ್ಕೆ ನೋಡೋಣ. ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 19 ಮತ್ತು 20ನೇ ವಚನಗಳನ್ನು. ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? ನಿಜವಾಗಿ ನೀವೇ ನಮ್ಮ ಗೌರವವೂ ಸಂತೋಷವೂ ಆಗಿದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಕ್ರಿಸ್ತನು ತನ್ನ ಸಭೆಯನ್ನು ಕರಕೊಂಡು ಹೋಗಲು ಬರುವಾಗ ಪೌಲನು ಆಶೆಯಿಂದ ಎದುರು ನೋಡುವ ಒಂದು ಸಂಗತಿ ಏನೆಂದರೆ, ತಾನು ಕರ್ತನ ಬಳಿಗೆ ನಡೆಸಿದವರನ್ನು ನೋಡುವ ಸದಾವಕಾಶ. ತಾನು ಕ್ರಿಸ್ತನಿಗಾಗಿ ಗೆದ್ದುಕೊಂಡ ಥೆಸಲೋನಿಕದ ವಿಶ್ವಾಸಿಗಳು ಇಲ್ಲಿಯೂ ಅಲ್ಲಿಯೂ ತನಗೆ ಸಂತೋಷಕ್ಕೆ ಕಾರಣರಾಗಿರುತ್ತಾರೆ ಎಂಬುದೇ. ಪ್ರಿಯ ಮಿತ್ರನೇ, ನೀನು ಪರಲೋಕಕ್ಕೆ ಹೋಗುವಾಗ ಅಲ್ಲಿ ಯಾರಾದರೂ ನಿನ್ನನ್ನು ಅಭಿನಂದಿಸಿ ತಮಗೆ ದೇವರ ವಾಕ್ಯ ಕೊಟ್ಟದಕ್ಕಾಗಿ ಉಪಕಾರ ಹೇಳುವವರಿರುವರೋ? ನೀನು ತಿಳಿಯದೆ ನಿನಗೆ ನೆನಪಿರದ ಯಾವನಾದರೂ ಒಂದು ವೇಳೆ ಬಂದು ನೀನು ಸುವಾರ್ಥ ಸೇವೆಗೆ ನೀಡಿದ ಬೆಂಬಲಕ್ಕಾಗಿ ಉಪಕಾರ ಹೇಳಬಹುದು. ದೇವರ ವಾಕ್ಯ ಹಂಚುವುದರಲ್ಲಿ ನಿನಗಿದ್ದ ಆಸಕ್ತಿಯ ಕಾರಣದಿಂದಾಗಿ ದೇವರ ವಾಕ್ಯ ಆತನನ್ನು ಸಂಧಿಸಿತು, ಅವನ ರಕ್ಷಣೆಗೆ ಕಾರಣವಾಯಿತು. ಪರಲೋಕದಲ್ಲಿ ನಿನಗೆ ದೊರಕುವ ಬಹುಮಾನದ ಒಂದು ಭಾಗ ಇದೇ ಆಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತ ಯೇಸು ತನ್ನ ಸಭೆಯನ್ನು ಈ ಲೋಕದೊಳಗಿಂದ ತೆಗೆದುಕೊಂಡು ಹೋಗಲಿರುವ ಸಮಯಕ್ಕಾಗಿ ನಿರೀಕ್ಷೆಯಿಂದ ಕಾಯುವುದು ಎಂಥ ಅದ್ಭುತವಾದ ಸಂಗತಿಯಾಗಿದೆ. ನಿನ್ನ ಕಾರಣದಿಂದಾಗಿ ಕ್ರಿಸ್ತನನ್ನು ನಂಬಿದವನು ನಿನ್ನೊಂದಿಗೆ ಕರ್ತನನ್ನು ಸಂಧಿಸಲು ಹೋಗುವುದು ಇನ್ನೆಂಥ ಭಾಗ್ಯವಾಗಿದೆ ಅಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ನಾವು ಹೊಂದಿದ ರಕ್ಷಣೆಯ ಸಂತೋಷವನ್ನು ಇತರರು ಹೊಂದಿಕೊಳ್ಳಲು ಕ್ರಿಸ್ತನ ವಾಕ್ಯವನ್ನು ಹಂಚುವ ಕಾರ್ಯದಲ್ಲಿ ಯಥಾರ್ಥವಾಗಿ ತೊಡಗಿಸಿಕೊಂಡು ಅನೇಕರ ಬಾಳಿಗೆ ಬೆಳಕಾಗೋಣ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ದೇವರು ಬಯಸುವುದು ಇದೊಂದನ್ನೇ. ನಾವು ಹೊಂದಿದ ಆಶೀರ್ವಾದವನ್ನು ಇತರರಿಗೂ ನಾವು ಕೊಡಬೇಕು ಎಂಬುದಾಗಿ. ಅದಕ್ಕಾಗಿ ದಿನಾಲು ನಾವು ಸಿದ್ಧರಾಗಿದ್ದುಕೊಂಡು ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ಅದ್ಭುತವಾದ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಸ್ವಾಮಿ, ನಿರೀಕ್ಷೆಯಲ್ಲಿ ನಾವು ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನೀನಿರು ಸ್ವಾಮಿ. ಅವರ ನಂಬಿಕೆಯನ್ನು ಬಲಪಡಿಸು, ನಿನ್ನ ವಾಕ್ಯಗಳಿಂದ ತುಂಬಿಸು. ನಿರೀಕ್ಷೆಯ ಮಾರ್ಗದಲ್ಲೇ ಅವರು ಮುಂದೆ ಸಾಗಿ ನಿತ್ಯ ಜೀವದಲ್ಲಿ ಸೇರಲ್ಪಡುವಾಗ ಕೈ ಹಿಡಿದು ನಡೆಸಬೇಕಾಗಿ ಬೇಡುವರಾಗಿದ್ದೇವೆ. ಪ್ರತಿದಿನವೂ ನಿನ್ನ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಿನ್ನ ಶುಭವೂ ಕೃಪೆಯು ಎಲ್ಲರನ್ನೂ ಹಿಂಬಾಲಿಸಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರನ್ನು ಹೊರತುಪಡಿಸಿ ಇರುವ ಸಹೋದರತ್ವ ಪಾಪಿಗಳ ಸಹೋದರತ್ವವಾಗಿದೆ. ವಿಶ್ವಾಸಿಗಳಲ್ಲಿ ಭಕ್ತಿ ಸಂಜೀವನ ಉಂಟಾಗಬೇಕು. ಅದಕ್ಕೆ ಅಗತ್ಯವಿರುವ ಪರಿಸ್ಥಿತಿಗಾಗಿ ನಾವು ಪ್ರಾರ್ಥಿಸಬೇಕು. ಆದುದರಿಂದ ನಿಜವಾದ ವಿಶ್ವಾಸಿಗಳಾಗಿ ಜೀವಿಸಿ ನಮ್ಮ ಜೀವಿತದಲ್ಲಿ ಅನೇಕರಿಗೆ ದೇವರ ಪ್ರೀತಿಯನ್ನು ಸಾರೋಣ. ಪ್ರಿಯ ವೀಕ್ಷಕರೇ,
ಅನುದಿನವೂ ದೇವರ ವಾಕ್ಯಗಳು ನಿಮ್ಮನ್ನು ಬಲಪಡಿಸುತ್ತಿರುವಾಗ ಈ ಕಾರ್ಯಕ್ರಮವನ್ನು ಇತರರು ಕೂಡ ತಿಳಿದುಕೊಳ್ಳಲು ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಂಧಿಸೋಣ. ವಂದನೆಗಳು.